ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಷ್ಟಕ್ಕೆ ಖುಷಿ ಪಡಿ, ಅಲ್ಲಿಯ ಝಾನ್ಸಿ ರಾಣಿ ನಮ್ಮ ಸಮಾಧಿಗೆ ಗುಂಡಿ ತೋಡ್ತಿದ್ದಾಳೆ. ಗಹನ, ಏನಮ್ಮ ಹೇಳ್ತಿದ್ಯಾ ನೀನು? ಹೌದಮ್ಮ, ಈಗಷ್ಟೇ ಆ ಕರಿಕಾಳ ಝಾನ್ಸಿ ರಾಣಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಬಂದೆ. ಏನಂತ ಮಾತಾಡ್ತಾ ಇದ್ರೆ? ಚಿಕ್ಕಮ್ಮ, ನಮ್ಮಪ್ಪ ಹೊಡೆದಿದ್ದಕ್ಕೆ ಕೋಪ ಮಾಡ್ಕೊಂಡು ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕಂತೆ. ನಮ್ಮಪ್ಪಂಗೆ ಅವಮಾನ ಆಗಂಗ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಅದ್ ಮಾತ್ರ ಅಲ್ಲ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಲ್ವಂತೆ. ಸರಿ ಸರಿ, ನನಗೆ ಕ್ಲಾಸಿಗೆ ಟೈಮ್ ಆಯ್ತು, ಹೋಗಿ ಬರ್ತೀನಿ. ಗಹನ, ತಿಂಡಿ ರೆಡಿ ಆಗಿದೆ, ತಿನ್ಕೊಂಡು ಹೋಗು. ಇಲ್ಲ ಚಿಕ್ಕಮ್ಮ, ಟೈಮ್ ಆಗೋಗಿದೆ. ಗಹನ, ಬಾಕ್ಸ್ ರೆಡಿ ಆಗಿದೆ, ಅದನ್ನಾದ್ರೂ ತಗೊಂಡು ಹೋಗು. ಸರಿ ಸರಿ, ಬರ್ತೀನಿ. ಗಹನ, ಹಾ, ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲ ಹೇಗೋ ಸರಿ ಮಾಡ್ತೀವಿ. ನೀನ್ ಆರಾಮಾಗಿ ಕಾಲೇಜ್ಗೆ ಹೋಗ್ಬಾ. ಸರಿ ಚಿಕ್ಕಮ್ಮ, ಬರ್ತೀನಿ. ಹುಷಾರು ಕಣೆ. ಆಯ್ತು. ಅಕ್ಕ, ಈಗ ಏನಕ್ಕ ಮಾಡೋದು? ಒಂದ್ರ ಹಿಂದೆ ಒಂದು ಅಂತ ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಏನ್ ಮಾಡೋದು ಇವಾಗ? ಜೀವನದಲ್ಲಿ ಹೋರಾಟ ಅನ್ನೋದು ಇರಬೇಕು, ಆದ್ರೆ ನಮ್ ಜೀವನನೇ ಹೋರಾಟ ಆಗ್ಬಿಟ್ಟಿದೆ. ನನಗಂತೂ ಸಾಕಾಗಿ ಹೋಗಿದೆ. ಏಯ್, ಏನ್ ಯೋಚನೆ ಮಾಡ್ತಿದ್ಯಾ? ರೇ, ನಿಂತ್ಕೊಳ್ರಿ. ಯಾವ ಮಾಡ್ತೀನಿ ತಡಿ, ನಿಂಗೆ ಮಾಡ್ತೀನಿ. ನಿಂತ್ಕೊಳ್ರಿ ರೀ, ಎಲ್ಲಿಗ್ರಿ ಓಡೋಗ್ತಾ ಇದ್ದೀರಾ? ರೇ, ಏನ್ರಿ ನಿಮ್ ಗೋಳು? ನಿಮ್ ಗಾಡಿ ತಗೊಂಡಾಯ್ತು ತಾನೆ, ಮತ್ತಿನೇನು? ಓಹ್, ಗಾಡಿ ಇಸ್ಕೊಟ್ಬಿಟ್ರೆ ಎಲ್ಲ ಮುಗಿತಾ? ರೇ, ಕೀ ಕೊಡ್ರಿ, ಕೀ ಕೊಡ್ರಿ. ಗಾಡಿ ತಗೊಂಡ್ಮೇಲೆ ಇನ್ನೇನಿರುತ್ತೆ? ನಂಗೆ ಕೊಡ್ಬೇಕಾಗಿರೋ ಬಾಕಿ ಎಲ್ಲ ಯಾರಪ್ಪ ಕೊಡ್ತಾರೆ? ಏನೋ ಬಾಕಿನ? ನಾನ್ ಯಾವ ಬಾಕಿ ಕೊಡ್ಬೇಕ್ರಿ ನಿಮ್ಗೆ? ನಿಮ್ಗೆ ನನ್ನ ನೋಡಿದ್ರೆ ಹುಚ್ಚಿನ ತರ ಕಾಣಿಸ್ತೀನ? ಹಾಗಿದ್ರೆ ನಾನೇನ್ ಕೆಪ್ರಿ ತರ ಕಾಣಿಸ್ತಾ ಇದೀನಾ? ರೇ, ನಿಮ್ ಕೆಟ್ಟೋಗಿರೋ ಡಬ್ಬಾ ಗಾಡಿನ ನನ್ ದುಡ್ಡಿಂದ ರಿಪೇರಿ ಮಾಡಿಸ್ಕೊಂಡಿದ್ದೀರಾ ಅಂದ್ಮೇಲೆ ನೀವು ಕೆಪ್ರಿ ಅಲ್ಲ ಅಂತ ಗೊತ್ತಾಗುತ್ತೆ ಬಿಡಿ. ರೀ ಮಿಸ್ಟರ್, ಯಾರ್ದ್ರಿ ಡಬ್ಬಾ ಗಾಡಿ? ಈ ಗಾಡಿ ಬಗ್ಗೆ ನಿಮ್ಗೇನೋ ಗೊತ್ತಾ? ಈ ಗಾಡಿ ಬಗ್ಗೆ ಹೇಳ್ತೀನಿ ಕೇಳಿ. ಒಂದಿನ ಹಲೋ, ಆ ದಿನ ಬೇಡ, ನನಗೆ ಟೈಮ್ ಆಯ್ತು, ನಂಗೆ ತುಂಬಾ ಕೆಲಸ ಇದೆ. ಕೀ ಕೊಟ್ರೆ ನಾನು ಹೋಗ್ತೀನಿ. ನನಗೆ ಕೊಡ್ಬೇಕಾಗಿರೋ ಬಾಕಿನ ಕೊಟ್ಬಿಟ್ರೆ ಈ ಕೀ ಕೊಡ್ತೀನಿ. ರೇ, ಯಾವ್ದ್ರಿ ನಿಮ್ ಬಾಕಿ? ನೀವು ಈ ಗಾಡಿ ಡ್ಯಾಮೇಜ್ ಮಾಡಿದ್ಮೇಲೆ ನಾನು ಅಲ್ಲಿ ಇಲ್ಲಿ ಓಡಾಡೋದಕ್ಕೆ ಅಂತ ಆಟೋ ಖರ್ಚು ಮಾಡಿದ್ನಲ್ಲ, ಅದು 1500 ರೂಪಾಯಿ. ಏನೋ? ಮತ್ತೆ ಈಗ ಗ್ಯಾರೇಜ್ ಹುಡ್ಕೊಂಡ್ ಕೊಟ್ಟನಲ್ಲ 500 ರೂಪಾಯಿ, ಅದೊಂದು. ರೇ, ಅದ್ ನೀವು ತಾನೇ ಕೊಟ್ಟಿದ್ದು, ನನ್ನನ್ನ ಯಾಕೆ ಕೇಳ್ತಿದ್ದೀರಾ? ಹೌದು, ನಾನೇ ಕೊಟ್ಟಿದ್ದು. ಇಲ್ದಿದ್ರೆ ನೀವೇನ್ ಕೊಡ್ತಿರ್ಲಿಲ್ವಲ್ಲ, ಅದಕ್ಕೆ ನಾನೇ ಕೊಟ್ಟೆ. ಪಾಪ ಹುಡ್ಗ ಎಷ್ಟ್ ಕಷ್ಟಪಡ್ತಾನೆ. ಅದೆಲ್ಲ ಒಂಥರ ಸಮಾಜ ಸೇವೆ. ಅದೆಲ್ಲ ನಿಮ್ಗೆ ಯಾಕ್ರಿ ಬೇಕು? ರೇ, ಅದು ಸಮಾಜ ಸೇವೆ ಅಂದ್ಮೇಲೆ ನನ್ನ ಹತ್ರ ಯಾಕ್ರಿ ದುಡ್ಡು ಕೇಳ್ತಾ ಇದ್ದೀರಾ? ರೀ, ಈ ಸಿನಿಮಾದಲ್ಲೆಲ್ಲ ನೋಡಲ್ವಾ, ಇರೋರ ಹತ್ರ ಕಿತ್ಕೊಂಡು ಇಲ್ದೇ ಇರೋರಿಗೆ ದಾನ ಮಾಡಲ್ವಾ?
ಇದು ಒಂಥರ ಹಾಗೇನೆ ಅದ್ಬಿಡಿ. ಹೋಟೆಲಿಗೆ 500. ಹೋಟೆಲ್ಗ? ಅಲ್ಲ ರೇ, ನಿಮ್ ಗಾಡಿ ಇಲ್ದಿರೋದಕ್ಕೂ ಹೋಟೆಲ್ಗೂ ಏನ್ರಿ ಸಂಬಂಧ? ಹೇಳ್ತೀನಿ ರೀ, ನಾನ್ ದಿನ ಹೋಟ್ಲಿಗೆ ಹೋಗಿ ಊಟ ಮಾಡ್ತಿದ್ದೆ. ಹೋಟ್ಲಿಗೆ ಹೋಗೋ ಗಾಡಿ ಇಲ್ದೇ ಇರೋದ್ರಿಂದ ನಾನ್ ದಿನ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತಿದ್ದೆ. ನಾನು ರೆಗ್ಯುಲರ್ ಆಗಿ ಹೋಗಿ ತಿಂತಿದ್ನಲ್ಲ, ಅದಕ್ಕಿಂತ 300 ರೂಪಾಯಿ ಎಕ್ಸ್ಟ್ರಾ ಆಯ್ತು. ರೇ, ಅದ್ 300 ರೂಪಾಯಿ ತಾನೆ, ಮತ್ 500 ರೂಪಾಯಿ ಯಾಕೆ ಕೇಳ್ತಾ ಇದೀರಾ? ಓ, ನನಗೇನ್ ಲೆಕ್ಕ ಬರಲ್ಲ ಅನ್ಕೊಂಡಿದೀರಾ? ರೇ, ಡೆಲಿವರಿ ಬಾಯ್ಗೆ ಟಿಪ್ಸೇ ನನ್ನ ತಾತ ಕೊಡ್ತಾನ. ರೇ, ನಮ್ ತಾತನ್ ಬಗ್ಗೆ ಎಲ್ಲ ಮಾತಾಡ್ಬೇಡಿ. ಯಾಕೆ? ಏನ್ ನನ್ನ ಹತ್ರ ಆಟ ಆಡ್ತಾ ಇದೀರಾ? ಓ, ನೀವೇನ್ ನನ್ ಸೋದ್ರ ಮಾವ ನೋಡಿ ನಿಮ್ ಜೊತೆ ಆಟ ಆಡಕ್ಕೆ. ರೇ, ಬೇಗ ನನ್ ದುಡ್ಡು ಕೊಡ್ರಿ, ಟೈಮ್ ಆಯ್ತು. 1500 ಪ್ಲಸ್ 500 ಪ್ಲಸ್ 500 ಟೋಟಲ್ ಆಗಿ 2500. ಕೊಡಿ ಬೇಗ, ಕೊಡಿ ಕೊಡಿ. ಏ, ಅದೆಲ್ಲ ನನ್ನ ಕೈಲಿ ಆಗಲ್ಲ ರೀ. ಆಗಲ್ಲ ಅಂದ್ರೆ ನಾವು ಬಿಡಲ್ಲ, ಕೊಡೋದು ಇಲ್ಲ. ಹೆಂಗೂ ನಿಮ್ ಫೋನ್ ನಂಬರ್ ಇದೆ, ಆಗ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾನೆ ಇರ್ತೀನಿ. ರೀ, ಇವಾಗ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ರೀ. ಸರಿ, ಎಷ್ಟಿದ್ಯೋ ಅಷ್ಟು ಕೊಡಿ, ಬ್ಯಾಲೆನ್ಸು ನಿಮಗೆ ದುಡ್ಡು ಬಂದ್ಮೇಲೆ ಕೊಡಿ. ನೋಡಿ, ನನ್ನ ಹತ್ರ ಇದ್ದಿದ್ದೆ 6000 ರೂಪಾಯಿ. ನನ್ನ ಹತ್ರ ಬೇರೆ ದುಡ್ಡು ಇಲ್ಲ. 6000 ಗ್ಯಾರೇಜ್ ಅವನ್ಗೆ ಕೊಟ್ನಲ್ಲ. ರೀ, ಏನ್ರಿ ರೀ, ನೋಡಕೊಳೆ ಹೀರೋ ತರ ಇದೀರಾ. ಬೇಡ ಬೇಡ, ಸ್ವಲ್ಪ ಜಾಸ್ತಿ ಆಯ್ತು. ಹೀರೋ ತಮ್ಮನ್ ತರ ಇದೀರಾ ಅನ್ಕೊಳ್ಳಿ, ಪಾಕೆಟ್ ಅಲ್ಲಿ ದುಡ್ಡಿಲ್ಲ ಅಂತೀರಲ್ರಿ. ಹಲೋ, ಹಾ ಜನನಿ, ಸರಿ, ನಾನು ಈಗಲೇ ಬರ್ತೀನಿ. ರೈ, ಕೊಡ್ರಿ ಕೀ ಕೊಡ್ರಿ. ನನ್ ಕೊಡ್ರಿ ಇಲ್ಲಿ. ದುಡ್ಡು? ಕೊಡ್ರಿ ಕೀ. ನಿಮ್ ದುಡ್ಡು ಕೊಟ್ಟೆ ಕೊಡ್ತೀನಿ. ನನಗೆ ಇವಾಗ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಹಲೋ, ನಾನೆಲ್ಲೂ ಹೊಡೋಗಲ್ಲ. ಓಡೋಗ್ತೀನಿ ಅಂದ್ರು ಓಡೋಗಕ್ ನಾನ್ ಬಿಡ್ಬೇಕಲ್ಲ. ಹೀರೋ ನನ್ನ ಹತ್ರ ಸರಿಯಾಗಿ ತಗ್ಲಾಕೊಂಡ. ಅವ್ರ ನಂಬರ್ ನಿಂಗೆ ಹೆಂಗೆ ಸಿಕ್ತು? ಈ ಅನಘ ಮನ್ಸ್ ಮಾಡಿದ್ರೆ ಪಾತಾಳದಲ್ಲಿರೋದು ತಗೊಂಡ್ ಬರ್ತಾಳೆ. ಅಂತದ್ರಲ್ಲಿ ಅವನ್ ಪಾಕೆಟ್ ಅಲ್ಲಿರೋ ನಂಬರ್ ತಗೊಳೋದ್ ಕಷ್ಟನಾ? ಏನ್ ಮಾಡ್ತೆ ಗೊತ್ತಾ, ಅವನ್ ಮೊಬೈಲ್ ಅಲ್ಲಿ ಅವ್ರ ಅಪ್ಪನ ನಂಬರ್ ಇತ್ತಲ್ಲ, ಅದನ್ನ ಪಟ್ ಅಂತ ತಗೊಂಡ್ಬಿಟ್ಟೆ.